ಓಕೆ ಬಸ್ ಲಕ್ಕಿ ಅಣ್ಣ ಮನೆಯಿಂದ ಒಂದು ಒಳ್ಳೆ ಬಾಡಿಗೆನೆ ಬಿತ್ತು. ಸೀದಾ ಕೆಫೆ ಅಕ್ಕಪಕ್ಕನೇ. ಕೆಫೆಗೆ ಆದರೂ ಅಣ್ಣಗೆ ಹಿಂದೆ ಬಂತು ಜೀವ ಡಬ್ಬವಾ ಅಂತ. ಮದುವೆ ಮುಂಚೆ ಯಾರೇ ನಡೀತಿದೆ, ಮದುವೆ ಆದ್ಮೇಲೆ ಆದರೆ ಕಷ್ಟ. ಹಾಂ, ಭಯ ಬಂದ್ಬಿಟ್ಟಿದೆ. ಫುಲ್ ಎದ್ರಕೊಬಿಟ್ಟವ್ರು ಅಣ್ಣ ಸ್ಪೀಡ್ಗೆ. ಜಾಸ್ತಿ ಇಲ್ಲ, 120 ನಾವು ಬಂದಿದ್ದು ಅಷ್ಟೇ ಗುರು. $375 ಆಗಿದೆ. ಎಲ್ಲಿಗೂ ವೆಲ್ಕಮ್ ಬ್ಯಾಕ್ ಟು ಬ್ಲಾಗ್ಸ್. ನಾನು ನಿಮ್ಮ ಪಿಗಡ್ರು. ಸೊ ಗಾಡಿ ಕೂಲ್ ಸ್ಟಾರ್ಟ್ ಮಾಡಿ ಅನಿಸ್ತೆ. ನೆನೆ ಬ್ಲಾಗಲ್ಲಿ ನೋಡಿದಾಗ ಗಾಡಿ ಸ್ಟಾರ್ಟ್ ಮಾಡಿ ಸೌಂಡ್ ಕರೆಕ್ಟಾಗಿ ಕೇಳಿಸ್ತಾರಲ್ಲ, ಅದಕ್ಕೆ ಕೂಲ್ ಸ್ಟಾರ್ಟ್ ಆದಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟೈಮು ಸ್ವಲ್ಪ ಉಲ್ಟಾ ಪಲ್ಟಾ ಆಯ್ತಲ್ಲ, ಫಸ್ಟು ಟೈಮ್ ಸೆಟ್ ಮಾಡ್ಕೊಳ್ಳೋಣ, ಆಮೇಲೆ ಕಾಲೇಜ್ಗೆ ಹೋಗೋಣ. ಬರೀ ಓಕೆ, ಫಸ್ಟು ಟೈಮ್ ಸೆಟ್ ಮಾಡ್ಕೊಬಿಡೋಣ. ಟೈಮ್ ಸೆಟ್ ಮಾಡಬೇಕಂದ್ರೆ ಮೀಟರ್ ಟ್ರಿಪ್ 1 ಬರಬೇಕು. ಟ್ರಿಪ್ 1 ಬಂದಮೇಲೆ ಲಾಂಗ್ ಪ್ರೆಸ್ಸು ಸೆಟ್ ಆದಮೇಲೆ ಟೈಮ್ ಬಂದು 6:14 ತೋರಿಸ್ತೈತೆ. 8 o'clock ಪ್ರಾಪರಾಗೆ. ಲಾಂಗ್ ಪ್ರೆಸ್ ಮಾಡಿಟ್ಕೊಂಡ್ರೆ ಟೈಮ್ ಸೆಟ್ 8 ಗಂಟೆ ಫೋನಲ್ಲಿ. ಅಲ್ಲೂ ಕೂಡ 8 ಗಂಟೆ. ಇದೊಂದು ವಾರದಿಂದ ಇಶ್ಯೂಸ್ ಆಗ್ತಾಯಿತ್ತು. ಸೊ ಬರ್ರಿ ಕಾಲೇಜ್ಗೆ ಹೊರಡುವ. ಜೈ ಶ್ರೀರಾಮ್. ಫ್ಯೂಲ್ ಇಲ್ಲ, ಬಾಯ್ ಮಾ. ಓ, ಫ್ಯೂಲ್ ಹಾಕ್ಸ್ಕೊಂಡು ಇವತ್ತು ಕಾಲೇಜ್ಗೆ ಹೋಗ್ಬೇಕು. ಅಣ್ಣ ಸ್ವಲ್ಪ ಜಾಗ. ಓಕೆ, ಭಾರತ್ ಪೆಟ್ರೋಲಿಯಂ ಹತ್ರ ಬಂದೆ. $100 ಹಾಕ್ಸರು ಮೋಸ ಮಾಡ್ತಾನೆ ಅನಿಸುತ್ತೆ ನನಗೆ. ಕಣ್ಮುಚ್ಚು ಕಾಣ್ತಾಗ ಅಷ್ಟರಲ್ಲಿ $100 ಟಕ್ಕಂತ ಬಂದುಬಿಟ್ಟಿರುತ್ತೆ. ಅದು ಹೆಂಗೆ ಅಂತಲೇ ಗೊತ್ತಿಲ್ಲ. ಏನು ಇಷ್ಟೊಂದು ಜನ ಅವರೇ ಕಾಲೇಜ್ಗೆ ಹೋಗ್ಬೇಕು ಅಂತಂದರೆ. ಆ ಕಡೆ ಅಷ್ಟೇ ಜನ ಇದ್ದಾರಾ? ಆಗಿದೆ 510. 5 ಪಾಯಿಂಟ್ ಏನು 5 ದಿನ ಪೀಸ ಕಾಲೇಜು ಮನೆ ಓಡಾಡು. ಓಕೆ ಬಾಯ್ಸ್, ಇವತ್ತು ಕರೆಕ್ಟ್ ಟೈಮ್ ಆ್ಯಕ್ಚುಲಿ. ಕರೆಕ್ಟಾಗಿ ಎಲ್ಲ ಕಾಲೇಜಿಗೆ ಬರ್ತಾ ಇದ್ದಾರೆ 8:15. ಬಟ್ ಅದೇ ಹೆವಿ ಟ್ರಾಫಿಕ್ಕು. ಕರೆಕ್ಟ್ ಟೈಮಿಗೆ ಬಂದರೆ ಎಲ್ಲ ಅಡ್ಡ ಬರ್ತಾರೆ. ನಾವು ಲೇಟಾಗಿ ಬಂದರೆ ಪೀಸಾಗಿ ಬರ್ಬೋದು. ಪ್ರಾಫಿಟ್ ಪಾಯಿಂಟು ಲಾಸ್ ಪಾಯಿಂಟು ಎರಡೂ ಇರುತ್ತೆ. ಬೇಗ ಬಂದರೆ ಅಡ್ಡ ಬರ್ತಾರೆ, ಬಟ್ ರಿಯಾಕ್ಷನ್ ಸಿಗುತ್ತೆ. ಲೇಟಾಗಿ ಬಂದರೆ ಅಡ್ಡ ಸಿಗೋಲ್ಲ, ಬಟ್ ರಿಯಾಕ್ಷನ್ ಅಡ್ಡನೂ ಸಿಗೋಲ್ಲ, ರಿಯಾಕ್ಷನ್ಸು ಸಿಗೋಲ್ಲ. ಹೆಂಗೆ ನೋಡ್ರಿ, ಪ್ರಾಫಿಟ್ಟು ಅಲ್ಲೇ ಇದೆ, ಲಾಸು ಅಲ್ಲೇ ಇದೆ. ವೆರಿ ಬ್ಯಾಡ್, ಬಟ್ ಇಟ್ಸ್ ಓಕೆ. ಮಡ್ಡ ಮಿಲ್ ಮೈ ಲವ್ಲಿ ಬೇಬಿ. ನಮ್ಮ ಬೇಬಿಲಿ ಬಂದರೆ ಎಲ್ಲರೂ ತಿರುಗಿ ನೋಡ್ತಾರೆ. ಓಕೆ, ಕ್ಲಾಸ್ ಆದಮೇಲೆ ಸಿಗುವ. ಇದು ಎಷ್ಟು ಓಡಿಸೋದಿನ, ಅದು ಎಷ್ಟು ಬೇಗ ಓಡಿಸ್ತೀನಿ ನನಗೆ ಗೊತ್ತಿಲ್ಲ. 31,000 ಮೊನ್ನೆ ತಾನೇ 30,000 ಉಳಿತು. ಚಿಕ್ಕಮಂಗ್ಳೂರು ಇದೆಲ್ಲ ಹೋಗಿ ಬರೋದಕ್ಕೆ 1,500 ಆಗ್ಬಿಟ್ಟಿದೆ. ಬರೀ ಕ್ಲಾಸ್ ಆದ್ಮೇಲೆ ಸಿಗ್ತೀನಿ. ಇಲ್ಲಿ ಗ್ಯಾಪ್ ಕೊಟ್ಟು ನಿಲ್ಸಿರ್ತೀನಿ, ಹಂಗೂ ಬಂದು ಕಚ್ಚಿಸ್ತಾರಲ್ಲ, ನಾ ಏನು ಮಾಡಲಿ? ನಾನು ಹೊಡೆದೋಯ್ತವೆ ಎಲ್ಲ ಈ ಗಾಡಿ ಪಾರ್ಟ್ಸು. ಬ್ರೇಕ್ ತೆಗೆದ್ಬಿಟ್ಟು ಹೋಗ್ಬೋದು. ಫುಲ್ ಜಾಗ ಕೊಟ್ಬಿಟ್ಟು ನಿಲ್ಸಿರ್ತೀನಿ ಆ ಕಡೆ ಈ ಕಡೆ. ಇದು 1.5, ಹೊಸ 3 ಅದೇ. ಏನು ಸೌಂಡ್ ಇದು? ಅಲ್ಲದ್ಲೇ ಎಲೆಕ್ಟ್ರಿಕ್ ಲೇ, ಇದ್ರ ಸೌಂಡ್ ಬೇರೆ, ಇದು ಇದ್ರ ಸೌಂಡು. ಏನು ಮಾಡಿಸಿಲ್ಲಪ್ಪ, ಮಾಡಿಸ್ತೀನಿ ಸ್ವಲ್ಪ ದಿನ. ಓಕೆ ಬಸ್, ಕಾಲೇಜ್ ಮುಗೀತು. ML ಜೂನಿಯರ್ ಸಪ್ಪು. ಫೋನ್ ಬಂದರೆ ಸೈಡ್ಗೆ ಹಾಕ ಮಾತಾಡಬೇಕು, ಮಧ್ಯೆ ರೋಡಲ್ಲ ಅಣ್ಣಯ್ಯ. ಓಕೆ
ಅದೇಪ್ಪ ನನ್ನ ಜೊತೆ ಕರೆಕ್ಟಾಗಿ ಯಾವುದೋ ಒಂದು ಸ್ಟ್ರೆಚಲ್ಲಿ ಸಿಗಬೇಕು. ಜೀವ ಬೈಕ್ ಬರ್ಸ್ಬಿಡ್ತೀನಿ ಬಂದವ್ರಿಗೆ. ಬೈಕ್ ಇದು ಲೂಸ್ ಆಗ್ಬಿಟ್ಟಿರಂಗೈತೆ, ಅಲ್ಲಿ ಆಡ್ತೈತೆ ನೆನೆಯಿಂದ. ಓಕೆ ಬಾಯ್ಸ್, ಅವನ್ನ ಡ್ರಾಪ್ ಮಾಡಿ ಸಚಿನ ಹೋಗ್ತಾ ಇದ್ದೀನಿ. ಸೊ ಇವಾಗ ಲಕ್ಕಿ ಅಣ್ಣ ಮನೆ ಹತ್ರಗೆ ಅವ್ರ ಕ್ಯಾಮ್ರಾ ರಿಟರ್ನ್ ಮಾಡಬೇಕು. ಸೊ ಅದಕ್ಕೆ ಈಗ ಫಸ್ಟು ಬನಶಂಕರಿಗೆ ಹೋಗೋಣ. ಹತ್ರನಹಳ್ಳಿಗೆ ಹೋಗಿ ಓಕೆ ಬಾಯ್ಸ್, ರ್ಯಾಪಿಡ್ ಓಬರ್ ಮಾಡೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡು ಸುಮ್ಮನೆ ಹಂಗೆ ಹಾಕ್ಕೊಂಡೆ. ಸೊ ಆನ್ ದ ವೇ ಯಾವ್ದಾರು ಸಿಕ್ಕಿದ್ರೆ ಸುಮ್ಮನೆ ಟೈಮ್ ಪಾಸ್ಗೆ ಮಾಡೋಣ ಹಂಗೆ. ಅದರಿಂದ ನನಗೇನು 0 ರೂಪಾಯಿ ಅರ್ನಿಂಗ್ಸು, ಯಾಕಂದರೆ ಅವನೇನು ಕಿಲೋಮೀಟ್ರಿಗೆ 7 ರೂಪಾಯಿನ ಕೊಡ್ತಾನೆ. ನನ್ನ ಗಾಡಿನೇ 4 ರೂಪಾಯಿ ತೊಗೊಳ್ತದೆ. ನನಗೆ ಹತ್ತಿರ 5 ರೂಪಾಯಿನೇ ತೊಗೊಳ್ತೇನೆ ಸಿಟೀಲಿ ಕಿಲೋಮೀಟರ್ಗೆ. 2 ಕಿಲೋಮೀಟ್ರ್ ಖಾಲಿ ಪಿಕಪ್ಗೆ ಹೋದ್ರೆ ನಂದು 10 ರೂಪಾಯಿ ಅಲ್ಲೇ ಡಮ್ ಬಂದೋಗುತ್ತೆ, ಏನೂ ಸಿಗೋಲ್ಲ. ಬಟ್ ವಿಡಿಯೋ ಪರ್ಪಸ್ಗೆ ನೋಡೋಣ, ಟ್ರೈ ಮಾಡೋಣ ಅಂತೇಳಿ ಹಾಕಿದ್ದೀನಿ. ನೋಡೋಣ, ಯಾವುದೋ ಒಂದು ಬಂತು ಕುಮಾರಸ್ವಾಮಿ ಲೇಔಟ್ ಕಡೆಗೆ, ನಾನು ಹೋಗೋ ಜಾಗಕ್ಕೆ. ಬಟ್ ಅದು ಹೋಗ್ಬಿಟ್ಟು ಈ ಕಡೆಗೆ ಆ ಕಡೆ ತೋರಿಸ್ಬಿಟ್ರೆ ಕಷ್ಟ ಅಂದ್ಬಿಟ್ಟು ಎತ್ಕೊಳ್ಳಿಲ್ಲ, ಪೀಸಾಗಿ ಹೋಗ್ತಾ ಇದ್ದೀನಿ. ನೋಡೋಣ ಯಾವ್ದಾದ್ರು ಸಿಕ್ಕಿದ್ರೆ ಟ್ರೈ ಮಾಡುವ. ಯಾವಾಗಿಲ್ಲ ರಾಯಲ್ ಎನ್ಫೀಲ್ಡ್ ಶೋರೂಮ್ ಓಪನ್ ಆಗೋಯ್ತು ಗುರು. ಲಕ್ಕಣ್ಣ ಮನೆ ಇಲ್ಲೇ ತಾನೇ ಇದ್ದಿದ್ದು, ಕನ್ಫ್ಯೂಸ್ ಆಗ್ಬಿಟ್ಟ. ಇಲ್ಲ ಇದೇ ರೋಡೆ, ಅಪಾರ್ಟ್ಮೆಂಟು. ಇದೆ ಅಲ್ವ ಅವ್ರ ಮನೆ. ಅಂಗಡಿಗಳು ಓಪನ್ ಆಗಿದೆ ಗುರು, ಟೀ ಕಾರ್ಪೊರೇಷನ್ ಎಲ್ಲ. ಅದಕ್ಕೆ ಕನ್ಫ್ಯೂಸನ್ ಹಿಂಗೆ ಅಪ್ನಿಂಗು. ಇದೇನೆ ಲಕ್ಕಣ್ಣ ಮನೆ. ಅಂಗಡಿಗಳಾಗ್ಬಿಟ್ಟಿದೆ ಬೇರೆ ಬೇರೆ, ಸೊ ಕನ್ಫ್ಯೂಸನ್ ಜಾಸ್ತಿ ಆಗ್ತಾಯಿದೆ. ಬರ್ರಿ ಲಕ್ಕಣ್ಣಗೆ ಅವ್ರದ್ದು ಇನ್ಸ್ಟಾ 360 ಕೊಟ್ಬಿಟ್ಟು ಸಿಗುವ ಅವ್ರು. ಓಕೆ ಬಾಯ್ಸ್, ಲಕ್ಕಣ್ಣ ಮನೆಯಿಂದ ಒಂದು ಒಳ್ಳೆ ಬಾಡಿಗೆನೇ ಬಿತ್ತು. ಸೀದಾ ಕೆಫೆ ಅಕ್ಕಪಕ್ಕನೇ. ಕೆಫೆಗೆ ಅಂತಂದರೆ ಒಂದು ಸ್ವಲ್ಪ ನಿಯರು ಬಾಗ್ಲೂರು. ಸೊ ಅಲ್ಲೇ ಒಂದು 2-3 ಕಿಲೋಮೀಟ್ರ್ ಹಿಂದೆ ಮುಂದೆ ಬರುತ್ತೆ. ಬಟ್ಸ್ ಓಕೆ. ಬಟ್ ಪಿಕಪ್ 1.5 ಕಿಲೋಮೀಟ್ರು. ಏಯ್ 1 ನಿಮಿಷ ಇರಪ್ಪ, ನಮಗೆ ಲೊಕೇಶನ್ ಕೆಲವೊಂದು ಗೊತ್ತಾಗಲ್ಲ ಒಳಗಡೆ ಪಿಕಪ್ ಲೊಕೇಶನು. ಸೊ ಗೂಗಲ್ ಮ್ಯಾಪ್ ಬೇಕೇ ಬೇಕು. 1.5 ಕಿಲೋಮೀಟ್ರಲ್ಲಿ ಪಿಕಪ್ ಇದೆ. ಅಯ್ಯೋ, ನನ್ನ ಫೋನ್ ಟಚ್ ಹೊಡೆದಾಗಿಂದ ಒಳ್ಳೆ ರಾಮಾಯಣ ಗುರು. ಇದು ಕರೆಕ್ಟಾಗಿ ಕೂರಲ್ಲ, ವರ್ಕ್ ಆಗೋಲ್ಲ. ನೋಡಬೇಕು, ಈ ವ್ಲಾಗ್ ಮಾಡೋಕ್ಕೋಸ್ಕರನಾದರೂ ಬೇರೆ ಫೋನ್ ಇಟ್ಕೋಬೇಕು ನನಗ. ಅಯ್ಯಪ್ಪ ಟ್ರಾಫಿಕು, ಅಪ್ಪ ಸಿಟಿಯಲ್ಲಿ ಓಡ್ಸೋಕ್ಕಲ್ವ ನನ್ನ ಟಾಮಿ. ಸಿಟಿಲಿ ಓಡಿಸಿದ್ರೆ ಭಯಂಕರ ಇಟ್ಟು ಕಾಲೆಲ್ಲ ಸುಡ್ತೈತೆ. ಲೆಫ್ಟ್ ರೈಟು ತೊಡೆ ಚಿಕನ್ ತಂದೂರಿ ಆಗ್ಬಿಟ್ಟೈತೆ. ಚಿಕನ್ ಎಲ್ಲ ಇದು ಹ್ಯೂಮನ್ ತಂದೂರಿ, ಚಿಕನ್ ತಂದೂರಿ ಥರ ಹ್ಯೂಮನ್ ತಂದೂರಿ ಆಗ್ಬಿಟ್ಟೈತೆ ನನ್ನ ಲೆಗ್ ಪೀಸು. ಹೆವಿ ಬಿಸಿಲು, ಅದ್ರ ಜೊತೆಗೆ ಈ ಇಂಜಿನ್ ಹೆವಿ ಹೀಟ್ ಆಗುತ್ತೋ. ಕಂಪ್ರೆಸರು ದೊಡ್ಡ ಇಂಜಿನು, ಸಿಟಿಯಲ್ಲಿ ಓಡ್ಸೋಕ್ಕೈತಲ್ಲ ಗುರುವೆ. ಅದು ಟ್ರಾಫಿಕ್ ನೋಡ್ರಿ, ರೈಟ್ ಸೈಡಲ್ಲೂ ಟ್ರಾಫಿಕ್ಕು, ಲೆಫ್ಟಲ್ಲೂ ಟ್ರಾಫಿಕ್. ಇಲ್ಲಿ ಪರವಾಗಿಲ್ಲ, ಸ್ಲೋ ಮೂವಿಂಗ್ ಅಲ್ಲ, ಅದು ಇರುವಾರ ವರ್ಷದಲ್ಲಿ ಜಾಮಾಗಿ ಹೋಗಿದೆ. ಆದರೂ ಅಣ್ಣಂಗೆ ಹಿಂದೆ ಬಂತು ಜೀವ ಡಬವಾ ಅಂತದೆ. ನನಗೆ ಎಷ್ಟೋ ದಿನ ಆದ್ಮೇಲೆ ನನ್ನ ಟಾಮಿ ಈ ಥರ ಸಿಕ್ಕೈತೆ. ಓಪನ್ ಹೈವೆ ಸಿಟಿಯಲ್ಲಿ ಓಡಾಡ್ಸಿ ಬೇಜಾರಾಗಿ ಹೋಗ್ಬಿಟ್ಟು ಸೀರಿಯಸ್ಲಿ. ಮದುವೆ ಮುಂಚೆ ಯಾರೇ ನಡೀತಿದೆ, ಮದುವೆ ಆದ್ಮೇಲೆ ಆದರೆ ಕಷ್ಟ. ಹಾಂ, ಸೊ ಫೈನಲ್ ಆಗಿ ರೇವಾ ಕಾಲೇಜ್ ಹತ್ರ ಆ್ಯಸ್ ಯೂಸಲ್ ನಮ್ಮ ಕೆಫೆಗೆ ಹೋಗೋರೊಳಗೆ ಬಂದಿದ್ದಾಯಿತು. ಬಟ್ ಅಣ್ಣಂಗೆ ಭಯ ಬಂದುಬಿಟ್ಟಿದೆ, ಫುಲ್ ಎದುರ್ಕೊಬಿಟ್ಟವ್ರು ಅಣ್ಣ ಸ್ಪೀಡ್ಗೆ. ಜಾಸ್ತಿ ಇಲ್ಲ, 120 ನಾವು ಬಂದಿದ್ದು ಅಷ್ಟೇ ಗುರು. ಸುಮ್ಮನೆ ರ್ಯಾಪಿಡೋ ಸೀನ್ಗಳು ಮಾಡಿದೆ ಅಂದ್ಬಿಟ್ಟು ಅದ್ರದ್ದು ಟವರು ಇಂಟರ್ನೆಟ್ ಎರಡನ್ನೂ ಆಫ್ ಮಾಡಿಬಿಟ್ಟೆ. ಸೀದಾ ಲೊಕೇಶನ್ಗೆ ಬಂದು ಆನ್ ಮಾಡ್ಕೊಳ್ಳೋಣ ಅಂತೇಳಿ ನಾನು ಮಾಡ್ಕೊಳ್ಳೋಣ ಅದನ್ನು. ಇಂಟರ್ನೆಟ್ಟು ಇಲ್ಲೇ ಮುಂದೆನೇ. ಸೊ ನಮ್ಮ ಕೆಫೆಯಿಂದ ಇನ್ನೊಂದು 1 ಕಿಲೋಮೀಟ್ರ್ ಮುಂದೆ ಇರ್ಬೋದೇನೋ ಅಷ್ಟೇ. ಅಣ್ಣ ಗಾಡಿ ಮೇಲೆ ತಗದ ಬರ್ಸೋಣ. ಯಾರೇ ನೀನು ಚೆಲುವೆ? ಅಣ್ಣ ನಾನು ಚೆಲುವೆ ಅಲ್ಲ ಅಣ್ಣ. ಓಕೆ ಬಾಯ್ಸ್, ಇಲ್ಲಿ ರೈಟ್ ಎತ್ಕೊಂಡ್ರೆ ನಮ್ಮ ಕೆಫೆಗೆ ಹೋಗೋ ದಾರಿ, ರೇವಾ ಕಾಲೇಜ್ಗೆ ಹೋಗೋ ದಾರಿ. ಸೊ ನಾವು ಅಣ್ಣನ ಡ್ರಾಪ್ ಮಾಡೋಕ್ಕೆ ಮುಂದೆಂಗೆ ಇನ್ನೊಂದು ಕಿಲೋಮೀಟ್ರ್ ಹೋಗ್ತಾಯಿದ್ದೀವಿ ಅಷ್ಟೇ. 1 ಕಿಲೋಮೀಟ್ರ್. ಏಯ್ಟು 375 ಆಗಿದೆ. 375
ಆಯಿತಾ ಅಣ್ಣ? ಇದು ಯೂಟ್ಯೂಬ್ಗೆ ಹಾಕ್ಬೋದಲ್ವಾ? ಯೂಟ್ಯೂಬ್ ವ್ಲಾಗ್ ಮಾಡ್ತೀನಿ, ಇದೇ ಐ ಡಿ. ಸೊ ಯೂಟ್ಯೂಬ್ಗೆ ಹಾಕೋರೇನು ತೊಂದರೆ ಇಲ್ಲಲ್ವಾ ನಿಮ್ಮದು ಫೇಸ್? ಅಣ್ಣ ಫುಲ್ ಕೂಲು. ಅಯ್ಯೋ ಹಾಕಣ್ಣ ನೋಡ್ಕೊಳ್ಳೋದ. ಓಕೆ, ಸೊ 33 ಕಿಲೋಮೀಟ್ರು, 2 ಕಿಲೋಮೀಟ್ರು ಪಿಕಪ್ಪು. ಏನು ಗುರು ಫೋನು ಬಿಸಿಯಾಗೋಗೋದೆ, ಕಾದೋಗೋದು ಫುಲ್ಲು. ಅಪ್ಪ ಹಿಂಗಾಗ್ಬಿಟ್ರೆ ಫೋನು ಊಸ್ಟ್ ಆಗ್ಬಿಟ್ಟಿದೆ ನೋಡ್ರಿ, ವರ್ಕೇ ಐತೆಲ್ಲ, ಬಿಸಿ ಆಗೋಗಿದೆ ಗುರು. ಅಪ್ಪಡ ವರ್ಕೇ ಐತಲ್ಲ ಗುರು ನೋಡ್ರಿ, ಓವರ್ ಟೆಂಪ್ರೇಚರು ನೋಡಿ, ಜೀವ ಡಬಡವ ಅಂದ್ಬಿಟ್ಟಿತ್ತು. ಹೇರಿ ಬಾಯ್ಸ್, ಪೇಮೆಂಟ್ ಕ್ಲಿಯರ್ ಆಯಿತು. ನಾನು ಕೆಫೆ ಹತ್ರ ಹೋಗಿ ಸಿಗ್ತೀನಿ ನಿಮಗೆ. ಬಾಯ್ಸ್ ಕೆಫೆ ಹತ್ರ ಬಂದಿದ್ದು ಆಯಿತು. ಯಾರೋ ಕೆಲಸದವರೆಲ್ಲ ಬಂದವ್ರೆ ಅಂದರು, ಏನಪ್ಪ ಗೊತ್ತಿಲ್ಲ ಎಕ್ಸ್ಟ್ರಾ. ಬನ್ನಿ ಸಿಗ್ತೀನಿ ಆಮೇಲೆ, ಗಿರಣನು ಬರಲಿ. ಓಕೆ ಬಾಯ್ಸ್, ಕೆಫೆಯಿಂದ ಹೊರಟಿ ಸಾಯಂಕಾಲನೇ ಬಂದುಬಿಟ್ಟು ಹೋಗೋದು. ಸೊ ಕೆಫೆಯಿಂದ ಸೀದಾ ಬಂದುಬಿಟ್ಟು ವ್ಲಾಗ್ ಎಡಿಟ್ ಮಾಡ್ತಾಯಿದ್ದೆ. ಇಲ್ಲಿ ಎಡಿಟಿಂಗ್ ಒಂದು ಪ್ರೊಸೆಸ್. ಸ್ವಲ್ಪ ಟೇಬಲ್ ಕೂಡ ಗಲೀಜಾಗಿತ್ತು, ಸ್ವಲ್ಪ ಟೇಬಲ್ ಸೆಟಪ್ ಮಾಡಿಕೊಂಡು ಜಾಕೆಟೆಲ್ಲ ಆಚೆನೇ ಬಿಸಾಕಿದೆ. ಎಲ್ಲ ತಿರುಗಿ ವಾಪಸ್ಸು ಹಿಂದೆ ಕವರಲ್ಲಿ ಹಾಕಿ ಮತ್ತು ಕ್ಲೀನಾಗಿ ಸೆಟಪ್ ಮಾಡಿದೆ. ಸ್ವಲ್ಪ ಹೆಲ್ಮೆಟ್ ಕೂಡ ಹಂಗೆ ಆಚೆ ಇಟ್ಬಿಟ್ಟಿದೆ, ನನ್ನ ಆ್ಯಕ್ಚುಲಿ ರೆಡ್ನ ಹೆಲ್ಮೆಟ್ನ. ಅದು ಸ್ವಲ್ಪ ಧೂಳು ಹಿಡಿದೋಗಿತ್ತು, ಇಲ್ಲೆಲ್ಲ ಧೂಳು ಜಾಸ್ತಿ ಬರ್ತಾಯಿದೆ ರೂಮ್ಗೆ. ಅದು ಹಿಂಗೆ ಏನು ಬರ್ತಿದೆ ಅಂತ ಗೊತ್ತಿಲ್ಲ. ಸೊ ಗಾಳಿ ಜೊತೆ ಅದು ಬಂದುಬಿಟ್ಟು ಫುಲ್ ಹೆಲ್ಮೆಟ್ನೆಲ್ಲ ಗಲೀಜು ಮಾಡಿಬಿಟ್ಟಿತ್ತು. ಅದಕ್ಕೆ ಬೇಡ ಅಂತೇಳಿ ಯೋಚನೆ ಮಾಡಿ ಎಲ್ಲ ಕ್ಲೀನಾಗಿ ಹೆಲ್ಮೆಟ್ನೆಲ್ಲ ವಾಪಸ್ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದೀನಿ ಕ್ಲೀನಾಗಿ. ನೆಕ್ಸ್ಟ್ ರೈಡ್ಗೆ ಹೋದಾಗ ಎತ್ತಿಟ್ಕೊಳ್ಳೋಣ ಅಂತ. ಶಿವರಾತ್ರಿ ರೈಡ್ ಪ್ಲ್ಯಾನ್ ಆಗ್ತಿದೆ, ಏನು ಅಂತ ಗೊತ್ತಿಲ್ಲ. ಆದರೆ ಈ ವ್ಲಾಗಿಗೆ ಇಷ್ಟೇ. ಸೊ ರ್ಯಾಪಿಡೋ ಸುಮ್ಮನೆ ಮಾಡೋಣ ಅಂತ ಸುಮ್ಮನೆ ಒಂದು ಅಂದಾಜಲ್ಲಿ ಮಾಡಿದೆ. ಬಟ್ ಒಂದು ಕಡೆ ಓಕೆ ಅನಿಸ್ತು. ತುಂಬ ದಿವಸ ಆಗಿತ್ತು, ಅಂದರೆ ಲಾಸ್ಟ್ 1.5 ಮಂತ್ ಬ್ಯಾಕ್ ಮಾಡಿದ್ದೆ ಒಂದು ವ್ಲಾಗ್. ಹಿಂಗೆ ಆಚೆ ಹೋಗ್ಬಿಟ್ಟು ಬರ್ತಾ ಇರ್ಬೇಕಾದ್ರೆ ಸುಮ್ಮನೆ ರ್ಯಾಂಡಮ್ ಆಗಿ ಆನ್ ಮಾಡಿದಾಗ ಈ ಥರನೇ ಸಿಗುತ್ತೆ. ಸೊ ಸೇಮ್ ಟು ಸೇಮ್ ಅದು ಇವತ್ತು ಕೂಡ ಹಂಗೆ ಲಕ್ಕಿ ನಮ್ಮ ಮನೆ ಹತ್ರ ಹೋದೆ, ತಿರ್ಗಿ ಅಲ್ಲೇ ಹಿಂಗೆ ಆನ್ ಮಾಡಿದೆ. ಬಟ್ ಕರೆಕ್ಟಾಗಿ ಕೆಫೆ ಥರನೇ ಸಿಕ್ಬಿಡ್ತು ನನಗೆ ಅನ್ಎಕ್ಸ್ಪೆಕ್ಟೆಡ್ಗೆ. ಬಟ್ 2 ಕಿಲೋಮೀಟರ್ಸ್ ಪಿಕಪ್ ಏನಾಯಿತು ನನಗೆ. 2 ಕಿಲೋಮೀಟರ್ ಪಿಕಪ್ಪು, 33 ಕಿಲೋಮೀಟ್ರ್ ಡ್ರಾಪು. ಸೊ 35 ಕಿಲೋಮೀಟ್ರು ಟೋಟಲ್ ಆಯ್ತು ಅಲ್ಲಿಗೆ. ಸೊ ನನ್ನ ಗಾಡಿಯೇ ಒಂದು ಆ್ಯಾವ್ರೇಜು 1 ಕಿಲೋಮೀಟ್ರಿಗೆ 5 ರೂಪಾಯಿಗೆ ಅಂತಂದ್ರೂ 50, 150, 125 ರೂಪಾಯಿ, 175 ರೂಪಾಯಿ ಅರೌಂಡ್ ಆಗುತ್ತೆ. ಸೊ 280 ರೂಪಾಯಿ ಏನೋ ಸಿಕ್ತು ನನಗೆ. ಸೊ ನಾಟ್ ಬ್ಯಾಡ್. ಒಂದು 50 ರೂಪಾಯಿ ನನಗೂ ಮಿಕ್ಕೈತೆ. 50 ಅಲ್ಲ, 100 ರೂಪಾಯಿನೇ ಮಿಕ್ಕೈತೆ. 180 ರೂಪಾಯಿ ಪೆಟ್ರೋಲ್ ಆದ್ರೂ 100 ರೂಪಾಯಿ ಮಿಕ್ಕೈತೆ ಹೋಗ್ಬೇಕಾದ್ರೆ. ಸೊ ಮಿಕ್ಕಿರೋ 100 ರೂಪಾಯಿಗೆ ಮತ್ತೆ 5 ರೂಪಾಯಿ ಕೊಂಡು ರಿಟರ್ನ್ ಮನೆಗೆ ಬಂದಿದ್ದೀನಿ ನಾನು. ಸೊ ಹಾಕ್ಸಿದ ಬೆಳಗ್ಗೆ 550 ರೂಪಾಯಿಗೆ ಏನು ಪೆಟ್ರೋಲ್ ಹಾಕ್ಸಿದೆ, ಫುಲ್ ಪೆಟ್ರೋಲ್ ಆಲ್ಮೋಸ್ಟ್ ವೇಸ್ಟ್ ಆಗೋಗಿದೆ. ಮನೆಯಿಂದ ಕಾಲೇಜಿಂದ ಬನಶಂಕರಿಯಿಂದ ಹೆಬ್ಬಾಳಿಂದ ರಿಟರ್ನ್ ಮನೆಗೆ ಬರೋದಕ್ಕೆ ಇನ್ನೊಂದು ಪಾಯಿಂಟ್ ಏನೋ ಪೆಟ್ರೋಲ್ ಉಳಿದೈತೆ. ಸೊ ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ದೊಡ್ಡ ಗಾಡಿ ಅಂದಮೇಲೆ ಪೆಟ್ರೋಲು ಕುಡಿಯುತ್ತೆ, ಕಾಮನು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪಟ್ನೆ ಸಬ್ಸ್ಕ್ರೈಬ್ ಆಗಿರಿ. ಯಾರು ಇನ್ಸ್ಟಾದಲ್ಲಿ ಫಾಲೋ ಮಾಡಿರೋ ಇನ್ಸ್ಟಾದಲ್ಲಿ ಫಾಲೋ ಮಾಡಿರಿ. ನಾನು ನಿಮ್ಮ ಪ್ರೀತಿಯ ಪ್ರತಿಗೌಡರು, ಸೈನಿಂಗ್ ಔಟ್ ಆಫ್ ವ್ಲಾಗ್ಸ್. ಸಿಗೋ ನೆಕ್ಸ್ಟ್ ವ್ಲಾಗಲ್ಲಿ ಆ್ಯಂಡ್ ರೈಟ್ ಸೇಫ್ ಆ್ಯಂಡ್ ಬಿ ಸೇಫ್. ಹುಷಾರಾಗಿ ಗಾಡಿ ಓಡಿಸಿ, ಹುಷಾರಾಗಿರಿ. ಬಾಯ್.